ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಮಹೋತ್ಸವ ನಡೆಯುತ್ತಿದ್ದರೆ ನಗರದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಸೋಮವಾರದಂದು ಬೆಳಗ್ಗೆ 5 ಗಂಟೆಯಿಂದ ಯೋಗ ಮತ್ತು ಜಪ ಮಾಡುವ ಮೂಲಕ ಶ್ರೀರಾಮನಿಗೆ ನಮನ ಸಲ್ಲಿಸಿದರು. ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ಬಾಲರಾಮನಿಗೆ ಕೊನೆಯ ಅಂತ್ಯಕಾಲದಲ್ಲಿ ಗಂಗಾಜಲವನ್ನ ಸೇವಿಸಬೇಕು. ಗಕಾರಗಳು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದದ್ದು. ಪತಾಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ಎಂವಿ ಗಿರೀಶ್ ಮಾತನಾಡಿ, ಅಯೋಧ್ಯೆ ಶ್ರೀರಾಮಲಲ್ಲಾ ದೇವರ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ನಡೆಯುತ್ತಿದ್ದರೆ ನಾವು ಯೋಗ ಮತ್ತು ಜಪದ ಮೂಲಕ ಶ್ರೀರಾಮನಿಗೆ ನಮನವನ್ನ ಸಲ್ಲಿಸುತ್ತಿದ್ದೇವೆ. ಯೋಗ ಎಂದರೆ ಕೇವಲ ಆಸನಗಳಲ್ಲ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗಬಹುದು, ಮನಸ್ಸು ಮತ್ತು ದೇಹವನ್ನ ಸಮಾನ ಮಟ್ಟಕ್ಕೆ ತರಬಹುದು. ಪ್ರಭು ಶ್ರೀರಾಮನು ಕಾರ್ಯಯಾಗಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದು ತಮ್ಮ ಪ್ರತಿ ಕೆಲಸಗಳಲ್ಲಿಯೂ ಆನಂದವನ್ನ ಅನುಭವಿಸಬೇಕು ಎಂಬುದು ಶ್ರೀರಾಮನ ಬಯಕೆಯಾಗಿತ್ತು ಎಂದರು. ಪಿತೃವಾಕ್ಯ ಪರಿಪಾಲಕವಾಗಿದ್ದು ಕೇವಲ ಶ್ರೀರಾಮನನ್ನ ಆರಾಧನೆ ಮಾಡಿದ್ರೆ ಸಾಲದು. ರಾಮನ ಆದರ್ಶ ಮತ್ತು ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ಎಂದು ಕಿವಿ ಮಾತು ಹೇಳಿದರು. ಯೋಗಿಗಳು ಜೀವನ ಪೂರ್ತಿ ಆದರ್ಶ ಪುರುಷನಾಗಿರಬೇಕು. ಸಂಸ್ಕಾರವಂತರಾಗಿ ತಮ್ಮ ತಮ್ಮ ಮಕ್ಕಳಿಗೆ ಅದನ್ನ ಪಾಲಿಸಲು ಕಲಿಸಿದ್ರೆ ಮುಂದಿನ ಪೀಳಿಗೆಗೆ ಸಂಸ್ಕಾರವನ್ನ ಕೊಡಿಸುವ ಕೆಲಸ ಹೆಚ್ಚಾಗಿ ಮಾಡಬೇಕು ಎಂದು ಸಲಹೆ ನೀಡಿದರು. ಪ್ರಸ್ತುತದಲ್ಲಿ ಸಂಸ್ಕಾರದ ಕೊರತೆ ಹೆಚ್ಚು ಮಕ್ಕಳಲ್ಲಿ ಕಂಡು ಬರುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ನಮ್ಮ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಲು ಮಕ್ಕಳಿಗೆ ಮನೆಯಿಂದಲೇ ಪ್ರಾರಂಭಿಸಿ ಹಾಗೂ ರಾಮಾಯಣ, ಮಹಾಭಾರತದಂತಹ ಗ್ರಂಥಗಳ ಸಾರಾಂಶವನ್ನ ಓದಬೇಕು ಎಂದು ಕರೆ ನೀಡಿದರು. ಕಿಸಾನ್ ಸೇವಾ ಸಮಿತಿ ಜಿಲ್ಲಾ ಪ್ರಭಾರಿ ನಾಗೇಶ್ ಮಾತನಾಡಿ, ದ್ವೇಷವನ್ನ ಕಳೆದು ಯೋಗಿಗಳಾಗಿರಬೇಕು. ಕಾಯಿಲೆ ಕರ್ಮವನ್ನ ತುಂಬಿಕೊಳ್ಳಬಾರದು. ಕತ್ತಲಿನಿಂದ ಬೆಳಕಿನ ಕಡೆಗೆ ಸಾಗಬೇಕು. ಕಾಯಕ ಎಂಬುದನ್ನ ಬೆಳೆಸಿಕೊಳ್ಳಬೇಕು. ನಾವು ಸಂಪಾದನೆ ಮಾಡಿದ 10% ಭಾಗವನ್ನ ದಾನ ಮಾಡಬೇಕು. ಎಲ್ಲವನ್ನ ಉಳಿಸಿದ್ರೆ ಅದನ್ನ ತಿನ್ನುವವರು ಬೇರೆಯವರು. ನಾವು ತಿಂದು ಬೇರೆಯವರಿಗೆ ನೀಡಿದ್ರೆ ಕರ್ಮವನ್ನ ಕಳೆದುಕೊಳ್ಳಬಹುದು. ಎಲ್ಲ ಯೋಗ ಪಡೆದ್ರು ದೇಹಕ್ಕೆ ಬೇಕು ಮೊದಲು ಯೋಗ ಎಂದ್ರು. ಯೋಗಿಗಳಾಗಿ ಆರೋಗ್ಯ ಕಾಪಾಡಿಕೊಳ್ಳಬೇಕು ಹೊರತು ಕಾಯಿಲೆ ಬರೆಸಿಕೊಂಡು ರೋಗಿಗಳಾಗಬೇಡಿ ಎಂದು ಸಲಹೆ ನೀಡಿದರು. ಇದೇ ವೇಳೆ ಸೀತಾರಾಮ ಆಂಜನೇಯ ದೇವಾಲಯದ ಸಮಿತಿ ಅಧ್ಯಕ್ಷ ಶ್ರೀಕಾಂತ್, ಬ್ರಾಹ್ಮಣ ಯುವಜನ ಸಭಾ ಅಧ್ಯಕ್ಷೆ ರೂಪಾ ಮುರಳಿ, ಪಲ್ಲವಿ ಮಂಜುನಾಥ್, ಸಂಧ್ಯಾ ನಾಗಭೂಷಣ್, ಸಂಧ್ಯಾ ಕೃಷ್ಣಮೂರ್ತಿ, ಅಶ್ವಿನಿ ರಂಗನಾಥ್, ಪತಂಜಲಿ ಯೋಗ ಹಿರಿಯ ಸದಸ್ಯ ರಂಗನಾಥ್ ಇನ್ನಿತರು ಉಪಸ್ಥಿತರಿದ್ದರು. ನಮನವನ್ನ ಸಲ್ಲಿಸುತ್ತಿದ್ದೇವೆ. ಅದು ಯೋಗದ ಮೂಲಕ ನಾವು ನಮನವನ್ನು ಸಲ್ಲಿಸುತ್ತಿದ್ದೇವೆ. ಯೋಗ ಅಂದ್ರೆ ಕೇವಲ ಆಸನಗಳಲ್ಲ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾವು 4 ಬಗೆಯ ಯೋಗಗಳಲ್ಲಿ ನಾವು ನಮ್ಮ ಮನಸ್ಸು ಮತ್ತು ದೇಹವನ್ನ ಜೋಡಿಸಬಹುದು. ಒಂದು ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ ಮತ್ತು ರಾಜಯೋಗ. ಈ 4 ಅಂಗಗಳ ಮೂಲಕ ನಾವು ಯೋಗಾಭ್ಯಾಸವನ್ನು ಮಾಡಬಹುದು. ಪ್ರಭು ಶ್ರೀರಾಮ ಕರ್ಮಯೋಗಕ್ಕೆ ಮುಖ್ಯವಾಗಿ ಪ್ರಾಶಸ್ತ್ಯವನ್ನ ಕೊಟ್ಟಿದ್ರು. ತಮ್ಮ ಕೆಲಸಗಳಲ್ಲಿ, ಪ್ರತಿಯೊಂದು ಕೆಲಸಗಳಲ್ಲಿ ನೀವು ಆನಂದವನ್ನ ಅನುಭವಿಸಬೇಕು ಅನ್ನೋದು ಶ್ರೀರಾಮನ ಬಯಕೆಯಾಗಿತ್ತು. ಪ್ರಭು ಅಂತಹ ಪಿತೃವಾಕ್ಯ ಪರಿಪಾಲಕ ಅಂತ ಶ್ರೀರಾಮನನ್ನ ನಾವು ಈ ದಿನ ಸ್ಮರಿಸುತ್ತಿರುವುದು ನಮ್ಮ ಸೌಭಾಗ್ಯವೇ ಸರಿ. ಕೇವಲ ನಾವು ರಾಮನನ್ನ ಆರಾಧನೆ ಮಾಡಿದ್ರೆ ಸಾಲದು, ರಾಮನ ಆದರ್ಶ ಮತ್ತು ಅವನಲ್ಲಿರುವ ಗುಣಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ಆವಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಕೇವಲ ಒಂದು ದಿನ ನಾವು ಶ್ರೀರಾಮನ ಸ್ಮರಣೆ ಮಾಡಿದ್ರಾಗಲ್ಲ. ಅದರಲ್ಲೂ ಯೋಗಿಗಳು ಅನ್ನೋ ಆದರ್ಶ ಪುರುಷರಾಗಿರ್ಬೇಕು, ಸಂಸ್ಕಾರವಂತರಾಗಿರ್ಬೇಕು ಮತ್ತು ಮುಂದಿನ ಪೀಳಿಗೆಗೆ ನಾವು ಸಂಸ್ಕಾರವನ್ನು ಕೊಡುವಂತಹ ಕೆಲಸವನ್ನ ಹೆಚ್ಚೆಚ್ಚು ಮಾಡಬೇಕು. ಈಗಿನ ಮಕ್ಕಳಲ್ಲಿ ಸಂಸ್ಕಾರದ ಕೊರತೆ ಕಾಣ್ತಾ ಇದೆ. ಆ ಸಂಸ್ಕಾರದ ಕೊರತೆಯನ್ನ ನಾವು ಮನೆಗಳಲ್ಲಿ ಮೊದಲು ತುಂಬುವಂತಹ ಕೆಲಸವನ್ನ ನಾವೆಲ್ಲರೂ ಮಾಡಬೇಕು. ಅವಾಗ ಮಾತ್ರ ನಾವು ನಮ್ಮ ಸಂಸ್ಕೃತಿಯನ್ನ ಉಳಿಸಲು ಸಾಧ್ಯ ಇದೆ. ಪ್ರತಿಯೊಬ್ಬರೂ ಸಹ ಶ್ರೀರಾಮನ ಕೃಪೆಗೆ ಪಾತ್ರರಾಗೋಣ. ನಮ್ಮ ಆದರ್ಶ
ಸಮಾಜಕ್ಕೆ ಕೊಡೋಣ. ಯೋಗದ ಮೂಲಕ ಇರ್ಬೋದು, ಭಜನೆಗಳ ಮೂಲಕ ಇರ್ಬೋದು, ಮತ್ತೆ ಪ್ರತಿ ವಾರಕ್ಕೊಮ್ಮೆ ಆದ್ರೂ ಸಹ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಕೆಲಸ ಆಗಬೇಕು. ಇಲ್ಲಿ ಮತ್ತೆ ಜ್ಞಾನವನ್ನ ಪಡೆಯಬೇಕು. ಯಾವುದೇ ಗ್ರಂಥಗಳಿರಲಿ, ರಾಮಾಯಣ, ಮಹಾಭಾರತ, ಭಗವದ್ಗೀತೆಯಂತಹ ಮಹಾನ್ ಗ್ರಂಥಗಳನ್ನ ಜೀವನದಲ್ಲಿ ಒಮ್ಮೆ ಆದ್ರೂ ಓದ್ಬೇಕಂತೆ. ಅದರಲ್ಲೂ ಒಬ್ಬ ಮನುಷ್ಯ ಅದನ್ನು 4 ಗಕಾರಗಳನ್ನ ಜೀವನದಲ್ಲಿ ಮಾಡಲೇಬೇಕು ಅಂತ ಹೇಳ್ತಾರೆ. ಒಂದು ಗೋವಿಂದ ನಾಮಸ್ಮರಣೆ, ಒಂದು ಭಗವದ್ಗೀತೆ ಮತ್ತು ಗೋದಾನ. ಅಂತ್ಯಕಾಲದಲ್ಲಿ ಗಂಗಾ ಜಲವನ್ನು ಸೇವಿಸಿದರೆ ಮಾತ್ರ ಆ ಮನುಷ್ಯನಾಗಿದ್ದಕ್ಕೆ ಸಾರ್ಥಕ ಅಂತ ಹೇಳ್ತಾರೆ. ಒಂದು ಒಳ್ಳೆ ಮುಗಿಲ್ನಾಗೆ ಇರ್ಲಿ. ನಾಳೆ ನಿಮ್ಮ ನಾನು ಕಳಿಸ್ತೀನಿ ನಿಮ್ಗೆ ಬನ್ನಿ. ಸರಿ ಮಾಡಿ